ಆಕಾಶವಾಣಿ ಹಾಸನ. ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು ಕರ್ನಾಟವಿದುವೆ ನೃತ್ಯ ಶಿಲ್ಪ ಕಲೆಯ ಬೀಡಿದು. ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಎಲ್ಲಾದರೂ ಇರು ಎಂತಾದರೂ ಇರು, ಎಲ್ಲಾದರೂ ಇರು ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕಾರ್ಯಕ್ರಮದ ನಿರ್ವಹಣೆ BV ಶ್ರೀಧರ್. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕೇಳಿ ಸಿರಿಗನ್ನಡಂ ಗೆಲ್ಗೆ. ಕನ್ನಡ ಗೋವಿನ ಓ ಮುದ್ದಿನ ಕರು. ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ತಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇವತ್ತಿನಿಂದ ಪ್ರಾರಂಭ ಆಗ್ತಾ ಇರುವ ಸಿರಿಗನ್ನಡಂ ಗೆಲ್ಗೆ ಅನ್ನುವಂತಹ ಭಾಷಣ ಮಾಲಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನಿಂದ ಪ್ರಾರಂಭ ಆಗ್ತಾ ಇರೋ ಈ ಮೊದಲ ಸಂಚಿಕೆಯಲ್ಲಿ ತಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಸಂದೇಶವನ್ನ ಹಾಗೂ ಶುಭಾಶಯವನ್ನ ನೀಡಲಿದ್ದಾರೆ ಹಾಸನ ಆಕಾಶವಾಣಿ ಕೇಂದ್ರದ ಮುಖ್ಯಸ್ಥರಾದ BV ಶ್ರೀಧರ್ ಅವರು. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಕನ್ನಡ ನಾಡಿನಾದ್ಯಂತ ಪ್ರತಿ ವರ್ಷವೂ ನವೆಂಬರ್ ಮಾಸ ಅಂತ ಹೇಳಿದ್ರೆ ಅದಕ್ಕೆ ವಿಶೇಷವಾದಂತಹ ಸ್ಥಾನಮಾನ ಇದೆ. ಅದಕ್ಕೆ ಕಾರಣವೂ ಕೂಡ ನಿಮಗೆಲ್ಲ ಗೊತ್ತಿದೆ. ಇದೇ ನವೆಂಬರ್ ಮಾಸವನ್ನು ನಾವು ಕನ್ನಡ ರಾಜ್ಯೋತ್ಸವದ ಹೆಸರಿನಲ್ಲಿ ಕನ್ನಡದ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಕನ್ನಡ ಭಾಷೆ, ಕನ್ನಡ ನುಡಿ, ಕನ್ನಡದ ನೆಲದ ಸೇವೆಯಲ್ಲಿ ಆಕಾಶವಾಣಿ ವರ್ಷದ 365 ದಿನಗಳ ಕಾಲವೂ ದಣಿವಿಲ್ಲದಂತೆ ಸೇವೆಯನ್ನು ಮಾಡ್ತಾ ಬಂದಿದೆ. ನವೆಂಬರ್ ಮಾಸ ಅಂತ ಹೇಳಿದ್ರೆ ಆಕಾಶವಾಣಿಗೂ ಒಂದು ವಿಶೇಷವಾದ ಸಂಭ್ರಮ. ಈ ಸಂಭ್ರಮವನ್ನು ಹಂಚಿಕೊಳ್ಳುವ ಸಲುವಾಗಿ ಕನ್ನಡದ ನಾಡು, ನುಡಿ ಹಾಗೂ ಕನ್ನಡಿಗರಿಗೆ ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೂ ಕನ್ನಡದ ಹೆಮ್ಮೆಯ ಹಿರಿಮೆಯನ್ನು ಸಾರುವಂತಹ ವಿಶೇಷವಾದ ಸರಣಿಯನ್ನು ಆಕಾಶವಾಣಿ ಹಾಸನ ಕೇಂದ್ರ ಕಳೆದ ವರ್ಷವೂ ಪ್ರಸಾರ ಮಾಡಿತ್ತು. ಇದೇ ಮಾದರಿಯಲ್ಲಿ ಈ ವರ್ಷವೂ ಕೂಡ ಸಿರಿಗನ್ನಡಂ ಗೆಲ್ಗೆ ಅನ್ನುವಂತಹ ವಿಶೇಷವಾದ ಸರಣಿಯನ್ನು ಇವತ್ತಿನಿಂದ ಪ್ರಸಾರವನ್ನು ಮಾಡ್ತಾ ಇದ್ದೀವಿ. ನಮ್ಮ ಹಾಸನ ಜಿಲ್ಲೆಯಲ್ಲಿ ಇರುವಂತಹ ವಿಶೇಷ ಬರಹಗಾರರು, ನಾಡು ನುಡಿಯ ಅಭಿಮಾನಿಗಳಿಂದ ಕನ್ನಡದ ಅನೇಕ ಅಪರೂಪದ ಸಂಗತಿಗಳಿಗೆ ಸಂಬಂಧಪಟ್ಟ ಹಾಗೂ ಪ್ರತಿನಿತ್ಯವೂ ಭಾಷಣ ಸರಣಿಯನ್ನು ರೂಪಿಸಿ ನಿಮಗಾಗಿ ಪ್ರಸಾರ ಮಾಡ್ತಾ ಇದ್ದೀವಿ. ಕನ್ನಡ ರಾಜ್ಯೋತ್ಸವದ ಆಶಯ ಕರ್ನಾಟಕ ಪ್ರಾಕೃತಿಕ ಸಂಪನ್ಮೂಲಗಳು, ಕರ್ನಾಟಕ ಶಾಸನಗಳ ವೈಶಿಷ್ಟ್ಯ, ಕನ್ನಡ ನಾಡಿನಲ್ಲಿರುವ ಗಿರಿಧಾಮ, ಪಕ್ಷಿಧಾಮ, ಅಭಯಾರಣ್ಯಗಳು, ಕನ್ನಡ ನಾಡಿನಲ್ಲಿ ಇರುವಂತಹ ವಿಶೇಷ ಪದಾರ್ಥಗಳು, ಕರ್ನಾಟಕದ ಆರ್ಥಿಕ ಬೆಳವಣಿಗೆ, ಕರ್ನಾಟಕದ ಕೈಗಾರಿಕಾ ಕಥನ, ಕರ್ನಾಟಕದ ಜಾನಪದ, ಇಲ್ಲಿಯ ಚಳುವಳಿಗಳು, ಇಲ್ಲಿನ ವಿಶೇಷ ಸಂಸ್ಕೃತಿ, ಇವೇ ಮುಂತಾದ ವಿಷಯಗಳ ಬಗ್ಗೆ ಹಾಸನ ಆಕಾಶವಾಣಿ ಇಂದಿನಿಂದ 1 ತಿಂಗಳ ಕಾಲ ಪ್ರತಿನಿತ್ಯವೂ ಬೆಳಗ್ಗೆ 9:30 10 ಗಂಟೆವರೆಗೆ ವಿಶೇಷ ಸರಣಿಯನ್ನು ಪ್ರಸಾರವನ್ನು ಮಾಡ್ತಾ ಇದೆ. ಇದರ ಜೊತೆಗೆ ಕನ್ನಡದ ಹೆಮ್ಮೆಯನ್ನು ಸಾರುವಂತಹ ಕನ್ನಡದ ಗೀತೆಗಳು ಪ್ರಸಾರವಾಗಲಿವೆ. ಈ ವಿಶೇಷ ಸರಣಿಯನ್ನು ಕಳೆದ ವರ್ಷವೂ ಕೂಡ ತಾವೆಲ್ಲರೂ ಆಲಿಸಿ ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದೀರಿ. ಈ ವರ್ಷವೂ ನವೆಂಬರ್ 1ರಿಂದ ನವೆಂಬರ್ 30ರವರೆಗೆ ಪ್ರಸಾರವಾಗುತ್ತಿರುವ ಈ ಸರಣಿಯನ್ನು ಆಲಿಸಿ ಅರಸಿ ಎಲ್ಲ ಕೇಳುಗರಿಗೂ ಮತ್ತೊಮ್ಮೆ ನಮಸ್ಕಾರ. ಇದುವರೆಗೆ ನೂತನ ಸರಣಿ ಸಿರಿಗನ್ನಡಂ ಗೆಲ್ಗೆಗೆ ಶುಭ ಕೋರಿದವರು ಹಾಸನ ಆಕಾಶವಾಣಿ ಕೇಂದ್ರದ ಮುಖ್ಯಸ್ಥರಾದ BV ಶ್ರೀಧರ್. ಪ್ರೀತಿಯ ಕೇಳುಗರೆ ನಮಸ್ಕಾರ. ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು, ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತು ವಿಶೇಷ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಿರಿಗನ್ನಡಂ ಗೆಲ್ಗೆ ಸಂಚಿಕೆಯಲ್ಲಿ ಕನ್ನಡ ರಾಜ್ಯೋತ್ಸವದ ಆಶಯಗಳು ಈ ಕುರಿತು ಡಾಕ್ಟರ್ HL ಮಲ್ಲೇಶಗೌಡ ಅವರು ಮಾತನಾಡುತ್ತಿದ್ದಾರೆ. ಡಾಕ್ಟರ್ HL ಮಲ್ಲೇಶಗೌಡ ಅವರು ಮೂಲತಃ ಹೊಳೆನರಸೀಪುರ ತಾಲೂಕು ಹನುಮನಹಳ್ಳಿ ಗ್ರಾಮದವರು. ತಂದೆ ಶ್ರೀ ಲಕ್ಷ್ಮಣಗೌಡ, ತಾಯಿ ಶ್ರೀಮತಿ ದೇವಮ್ಮ. 1961ರಲ್ಲಿ ಜನಿಸಿದ ಇವರು MA, MPhil, PhD ಪದವಿಗಳನ್ನು ಗಳಿಸಿಕೊಂಡಿದ್ದಾರೆ. ಕನ್ನಡ ಅಧ್ಯಾಪಕರಾಗಿ 36 ವರ್ಷ ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವ ಇವರು
ಪ್ರಸ್ತುತ ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಕನ್ನಡಮ್ಮನ ಸೇವೆಯಲ್ಲಿ ನಿರತರಾಗಿದ್ದಾರೆ. ತುಗಲಕ್ ದರ್ಬಾರಿನಲ್ಲಿ ಕಾವ್ಯಾಭಿಷೇಕ, ಎಲ್ಲರೊಳಗೊಂದಾಗಿ ಹಾಗೂ ಬೆಟ್ಟದ ಮೇಲಿನ ಬೆಳಕು ಕೃತಿಗಳು ಪ್ರಕಟಗೊಂಡಿವೆ. ವಿವಿಧ ಸಂದರ್ಭಗಳಲ್ಲಿ 1000ಕ್ಕೂ ಅಧಿಕ ಸಂಖ್ಯೆಯ ವಿಶೇಷ ಉಪನ್ಯಾಸಗಳನ್ನು ನೀಡಿದ್ದಾರೆ. ಕುಪ್ಪಂನಲ್ಲಿರುವ ದ್ರಾವಿಡ ವಿಶ್ವವಿದ್ಯಾನಿಲಯದ ಎಂಫಿಲ್ ಹಾಗೂ ಪಿಎಚ್ಡಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿರುವ ಇವರು ರಂಗಭೂಮಿಯಲ್ಲೂ ತೊಡಗಿಸಿಕೊಂಡಿದ್ದು ಇದುವರೆಗೆ 30ಕ್ಕೂ ಅಧಿಕ ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ ಹಾಗೂ ಕೆಲವು ನಾಟಕಗಳನ್ನು ನಿರ್ದೇಶಿಸಿದ್ದಾರೆ. ಕನ್ನಡ ರಾಜ್ಯೋತ್ಸವದ ಆಶಯಗಳ ಕುರಿತು ಈಗ ನಿಮ್ಮೊಂದಿಗೆ ಸಂಗತಿಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ ಡಾಕ್ಟರ್ ಎಚ್.ಎಲ್. ಮಲ್ಲೇಶಗೌಡ. ನವೆಂಬರ್ ತಿಂಗಳ 1ನೇ ತಾರೀಕು ಕರ್ನಾಟಕ ಸರ್ಕಾರ ಹಾಗೂ ಸಮಸ್ತ ಕನ್ನಡಿಗರು ಅತ್ಯಂತ ಸಂಭ್ರಮದಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇರೋದನ್ನಂತ ನಾವು ಕೇಳ್ಕೊಂಡು ಬಂದಿದ್ದೀವಿ. ಕನ್ನಡ ರಾಜ್ಯೋತ್ಸವದ ಆಚರಣೆ ಸಂದರ್ಭದಲ್ಲಿ ಕನ್ನಡ ಭಾಷೆಯ ಬಗ್ಗೆ, ಕನ್ನಡ ನಾಡಿನ ಇತಿಹಾಸದ ಬಗ್ಗೆ ತಿಳ್ಕೊಳ್ತಕ್ಕಂತಹದ್ದು ಒಂದು ಬಹಳ ಅನಿವಾರ್ಯವಾದ ಆಚರಣೆಯ ಭಾಗ ಅಂತ ನಾವು ಭಾವಿಸೋಣ. ಕನ್ನಡ ನಾಡು ಚಾರಿತ್ರಿಕವಾಗಿ ಬಹಳ ದೀರ್ಘವಾದ ಇತಿಹಾಸವನ್ನು ಹೊಂದಿರತಕ್ಕಂಥ ನಾಡು. ಕನ್ನಡ ನಾಡಿನ ಆಳ್ವಿಕೆ ಕದಂಬರ ಕಾಲದಿಂದ ಆರಂಭ ಆಯಿತು ಅಂತ ಹೇಳ್ತೇವೆ ನಾವು. ಐತಿಹಾಸಿಕವಾಗಿ ಒಂದು 2500 ವರ್ಷಗಳ ಇತಿಹಾಸ ಇದಕ್ಕಿದೆ ಅಂಥೇಳಿ ಹೇಳ್ತೇವೆ ನಾವು. ಕದಂಬರು ಬನವಾಸಿಯನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಕನ್ನಡ ನಾಡನ್ನು ಆಳ್ತಾ ಇದ್ದಂಥ ಸಂದರ್ಭದಲ್ಲಿ ಕನ್ನಡ ಭಾಷೆಯನ್ನು ಆಳ್ವಿಕೆಯ ಭಾಷೆಯಾಗಿ ಅನುಷ್ಠಾನ ಮಾಡಿದಂತಹ ಈ ನೆಲದ ಮೊದಲ ದೊರೆಗಳು ಅನ್ನುವಂಥ ಕೀರ್ತಿಗೆ ಪಾತ್ರರಾಗ್ತಾರೆ. ಆ ನಂತರದಲ್ಲಿ ಕನ್ನಡ ನಾಡನ್ನು ಆಳಿದ ಸಂಸ್ಥಾನಗಳು ಮತ್ತು ರಾಜವಂಶಸ್ಥರು ಬಹಳಷ್ಟು ಜನ ಇದ್ದಾರೆ. ಚಾಲುಕ್ಯರು, ರಾಷ್ಟ್ರಕೂಟರು, ಗಂಗರು, ವಿಜಯನಗರದ ಅರಸರು ಇವರೆಲ್ಲ ಬಹಳ ದೀರ್ಘಕಾಲ ಕನ್ನಡ ನಾಡನ್ನು ಆಳಿರುವಂತಹದ್ದನ್ನು ನಾವು ಗಮನಿಸಿದ್ದೀವಿ. ಬಹುತೇಕ ಈ ಎಲ್ಲರ ಆಳ್ವಿಕೆ ಕಾಲದಲ್ಲಿ ಈ ನೆಲದಲ್ಲಿ ಕನ್ನಡ ಭಾಷೆಯನ್ನೇ ಆಡಳಿತದ ಭಾಷೆಯನ್ನಾಗಿ ಮಾಡ್ತಾ ಇದ್ರು ಅನ್ನುವಂಥದ್ದನ್ನು ನಾವು ಶಾಸನಗಳ ಮೂಲಕ ತಿಳ್ಕೋಬಹುದು. ಬಹುಶಃ ಕನ್ನಡ ಭಾಷೆಯಲ್ಲಿ 3000ಕ್ಕೂ ಹೆಚ್ಚು ಶಾಸನಗಳು ಲಭ್ಯ ಇದೆ ಎನ್ನುವಂಥದ್ದು ಒಂದು ಮಾಹಿತಿ ಇದೆ. ಅಂದರೆ ಈ ಶಾಸನಗಳು ಅಂತ ಅಂದರೆ ಆಳ್ವಿಕೆಯ ಆದೇಶಗಳು ಅಷ್ಟೇ. ಆಡಳಿತಗಾರರು ಆ ಕಾಲದ ಆದೇಶಗಳನ್ನು ಶಾಸನಗಳ ರೂಪದಲ್ಲಿ ತರ್ತಾ ಇದ್ರು ಅನ್ನುವಂಥದ್ದನ್ನು ನಾವೆಲ್ಲರೂ ತಿಳಿದುಕೊಂಡಿದ್ದೀವಿ. ನೋಡಿ, ಆ ಕಾಲದಿಂದನೂ ಶಾಸನಗಳು ಕನ್ನಡದಲ್ಲಿ ರಚನೆ ಆಗಿದ್ದಾವೆ ಅಂತ ಅಂದರೆ ಆಡಳಿತದ ಭಾಷೆ ಕನ್ನಡ ಭಾಷೆಯಾಗಿತ್ತು ಅನ್ನುವಂಥದ್ದನ್ನು ನಾವು ಗಮನಿಸ್ತೀವಿ ಅಂತ. ವಿಜಯನಗರದ ಅರಸರು ಕೂಡ ಪ್ರಧಾನವಾಗಿ ತೆಲುಗು ಭಾಷೆಯನ್ನು ತಮ್ಮ ಭಾಷೆಯಾಗಿ ಇಟ್ಕೊಂಡಿದ್ದರೂ ಕೂಡ ಕನ್ನಡ ಭಾಷೆಗೆ ಹೆಚ್ಚು ಪ್ರೋತ್ಸಾಹ ಕೊಟ್ಟದ್ದನ್ನು ನಾವು ಗಮನಿಸಿದ್ದೀವಿ. ಮತ್ತು ವಿಜಯನಗರ ಅರಸರ ಕಾಲದಲ್ಲಿ ಬೆಂಗಳೂರು ಕೆಂಪೇಗೌಡ ವಂಶಸ್ಥರು ಮಾಂಡಲಿಕರಾಗಿ ಹಳೆ ಮೈಸೂರು ಪ್ರಾಂತ್ಯವನ್ನು ಆಳ್ತಾ ಇದ್ರು ಅನ್ನುವಂಥದ್ದನ್ನು ನಾವು ಬಲ್ವಿ. ಇವರೆಲ್ಲ ಅಚ್ಚ ಕನ್ನಡದ ಪ್ರಭುಗಳಿವರು. ಹಾಗಾಗಿ ವಿಜಯನಗರದ ಅರಸರು ಕೂಡ ಪ್ರಧಾನವಾಗಿ ಕನ್ನಡಕ್ಕೆ ಒಂದು ಪ್ರಾಧಾನ್ಯತೆಯನ್ನು ಕೊಟ್ಕೊಂಡು ಬಂದಿರುವಂತಹದ್ದನ್ನು ಗಮನಿಸಿದ್ದೀವಿ. ಸ್ವಾತಂತ್ರ್ಯ ನಂತರದಲ್ಲಿ ಒಂದು ಘಟನೆ ನಡೀತದೆ, ಅದನ್ನು ಇಲ್ಲಿ ನಾವು ನೆನಪಿಸ್ಕೋಬೇಕು. ಅದೇನು ಅಂತ ಅಂದರೆ, ಇವತ್ತು ಬಳ್ಳಾರಿ ಜಿಲ್ಲೆ ಇದೆ ನಮಗೆ. ವಿಜಯನಗರದ ಅರಸರ ರಾಜಧಾನಿ ಇದ್ದಂತಹ ಜಿಲ್ಲೆ ಅದು ಹಂಪಿ. ಹಂಪಿ ವಿಜಯನಗರದ ಅರಸರ ರಾಜಧಾನಿಯಾಗಿತ್ತು ಅನ್ನುವಂತಹದ್ದನ್ನು ಬಲ್ವಿ. ಆ ಹಂಪಿ ಬಳ್ಳಾರಿ ಜಿಲ್ಲೆ ಕನ್ನಡ ನಾಡಿಗೆ ಸೇರಬೇಕಾ, ಆಂಧ್ರ ಪ್ರದೇಶಕ್ಕೆ ಸೇರಬೇಕಾ ಅನ್ನುವಂಥದ್ದು ಬಹುದೊಡ್ಡ ಪ್ರಶ್ನೆ ಸ್ವಾತಂತ್ರ್ಯ ನಂತರದಲ್ಲಿ ಆರಂಭದ ದಿನಗಳಲ್ಲಿ ಹುಟ್ಟುಕೊಳ್ಳುತ್ತೆ. ಆಗ ಸರ್ಕಾರ ಸಾರ್ವಜನಿಕವಾದಂಥ ಅಭಿಪ್ರಾಯವನ್ನು ಸಂಗ್ರಹಿಸೋಕೆ ಒಂದು ಚುನಾವಣೆಯನ್ನೇ ನಡೆಸ್ತದೆ. ಒಂದು ಆಶ್ಚರ್ಯ ಅಂದರೆ, ಬಳ್ಳಾರಿ ಜಿಲ್ಲೆಯಲ್ಲಿ ತೆಲುಗು ಮಾತನಾಡ್ತಕ್ಕಂತಹ ಜನ ಕೂಡ ಈ ನೆಲ ಕನ್ನಡಕ್ಕೆ ಸೇರಬೇಕು ಅಂಥೇಳಿ ಮತದಾನ ಮಾಡ್ತಾರೆ. ಬಹಳ ಅಚ್ಚರಿಯ ವಿಚಾರ ಇದು. ಬಹುಶಃ ನೀವು ಈ ಅಂಶವನ್ನು ಗಮನಿಸಿದರೆ ಭಾಷಾ ಸಾಮರಸ್ಯ ಇದೆಯಲ್ಲ, ಈ ಭಾಷಾ ಸಾಮರಸ್ಯ ತೆಲುಗು ಮತ್ತು ಕನ್ನಡಕ್ಕೆ ಬಹಳ ಅದ್ಭುತವಾಗಿ ಆರಂಭದ ದಿನಗಳಿಂದಲೂ ಒಂದು ಅನ್ಯೋನ್ಯವಾಗಿ ಏರ್ಪಟ್ಟಿರುವಂತಹದ್ದನ್ನು ನಾವು ಕಾಣ್ತೀವಿ. ತೆಲುಗು ಮಾತನಾಡ್ತಕ್ಕಂತಹ ಜನ ಕೂಡ ಈ ನೆಲ ಕನ್ನಡಕ್ಕೆ ಸೇರಬೇಕು, ಕರ್ನಾಟಕಕ್ಕೆ ಸೇರಬೇಕು ಅನ್ನುವಂಥ ಅಭಿಪ್ರಾಯವನ್ನು ಇಟ್ಕೊಂಡು ಮತ ಚಲಾವಣೆ ಮಾಡ್ತಾರೆ. ಹಾಗಾಗಿ ಬಹುಮತದಿಂದ ಬಳ್ಳಾರಿ ಜಿಲ್ಲೆ ಕರ್ನಾಟಕ ರಾಜ್ಯದ ವ್ಯಾಪ್ತಿಯಲ್ಲಿ ಉಳ್ಕೊಳ್ತದೆ ಅನ್ನುವಂಥದ್ದನ್ನು ನಾವು ಗಮನಿಸಿದ್ದೀವಿ. ಅಂದರೆ ವಿಜಯನಗರದ ಅರಸರು ತೆಲುಗು ಮಾತನಾಡ್ತಿದ್ರು ಕೂಡ ಕನ್ನಡವನ್ನು ಅತ್ಯಂತ ಪ್ರೀತಿಸ್ತಿದ್ರು. ಆ ಪರಂಪರೆಯಲ್ಲಿ ಇದ್ದಂತಹ ಎಲ್ಲ ತೆಲುಗರು ಕೂಡ ಕನ್ನಡವನ್ನು ಪ್ರೀತಿಸುವಂತಹದ್ದನ್ನು ರೂಢಿಸ್ಕೊಂಡು ಬಂದಿದ್ದಾರೆ ಎನ್ನುವಂಥದ್ದನ್ನು ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ಈ ಸಂದರ್ಭದಲ್ಲಿ ಇದು ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ರಾಜ್ಯೋತ್ಸವದ ಆಚರಣೆಯ ಸಂದರ್ಭದಲ್ಲಿ ನಾವು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಬೇಕಾದಂಥ ಸಂಗತಿಗಳು ಇಂತಹವು. ಈ ನೆಲದಲ್ಲಿ ಎಂತೆಂಥ ಅಚ್ಚರಿಗಳು ನಡೆದಿದ್ದಾವೆ ಅನ್ನುವಂಥದ್ದನ್ನು ಗಮನಿಸಿ ಆ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನುವಂಥ ಆಶಯವನ್ನು ಇಟ್ಕೊಂಡು ಕನ್ನಡಿಗರು ಆಲೋಚನೆ ಮಾಡಬೇಕಾದಂಥ ಕಾಲಘಟ್ಟದಲ್ಲಿ ನಾವಿದ್ದೀವಿ ಅಂತ. ಹೀಗಾಗಿ ಬಹುಶಃ ಎಲ್ಲ ರಾಜರುಗಳು ಕೂಡ ಕನ್ನಡವನ್ನು ಪ್ರೋತ್ಸಾಹಿಸ್ತಾ ಬಂದದ್ದನ್ನು ನಾವು ಗಮನಿಸಿದ್ದೀವಿ. 1947 ನಂತರ ಭಾಷಾವಾರು ಪ್ರಾಂತ್ಯಗಳ ವಿಂಗಡೆಯನ್ನು, ರಾಜ್ಯದ ಪರಿಕಲ್ಪನೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ
ಕನ್ನಡ ಮಾತನಾಡ್ತಕ್ಕಂತಹ ಅಷ್ಟೂ ಪ್ರದೇಶವನ್ನು ಗುರುತಿಸಿ ಒಂದು ರಾಜ್ಯ ಅಂಥೇಳಿ ಪರಿಕಲ್ಪಿಸುವಂಥ ಆದೇಶ ಆಯ್ತದೆ. ಆರಂಭದಲ್ಲಿ ನಮಗೆಲ್ಲ ಗೊತ್ತು, ಮೈಸೂರು ರಾಜ್ಯ ಅಂಥೇಳಿ ಸ್ವಾತಂತ್ರ್ಯ ನಂತರ ಈ ರಾಜ್ಯಕ್ಕೆ ನಾಮಕರಣ ಆಗುತ್ತೆ. ಮೈಸೂರು ಅನ್ನುವಂತಹದ್ದು ಹಳೆ ಮೈಸೂರು ಪ್ರಾಂತ್ಯದ ಒಂದು ನಗರದ ಹೆಸರಾಗಿತ್ತು ಮತ್ತು ಒಂದು ಪ್ರದೇಶದ ಹೆಸರು, ಪ್ರಾದೇಶಿಕವಾದ ಹೆಸರಾಗಿತ್ತು ಅನ್ನುವಂಥದ್ರ ಕಾರಣಕ್ಕಾಗಿ ಆ ನಂತರದ ದಿನಗಳಲ್ಲಿ ಈ ನಾಡಿಗೆ ಮೈಸೂರು ರಾಜ್ಯ ಅನ್ನುವಂಥ ಹೆಸರನ್ನೊಂದನ್ನು ಬಿಟ್ಟು ಬೇರೆ ಹೆಸರನ್ನು ನಾವು ಇಟ್ಕೋಬೇಕಾಗ್ತದೆ ಎನ್ನುವಂಥ ಆಲೋಚನೆ, ಚರ್ಚೆ ಆರಂಭ ಆಗುತ್ತೆ. ಆ ಆರಂಭ ಆದಾಗ ಮುನ್ನೆಲೆಗೆ ಬಂದದ್ದೇ ಕರ್ನಾಟಕ ಅನ್ನುವಂಥ ಹೆಸರು. ಕರ್ನಾಟಕ ರಾಜ್ಯದ ಒಂದು ಪರಿಕಲ್ಪನೆ ಸ್ವಾತಂತ್ರ್ಯ ನಂತರದಲ್ಲಿ ಬಂತು ಹೇಳಿ ಅಂತ ನಾವು ಭಾವಿಸ್ತೇವಾದರೂ ಕೂಡ ಇದು ಸ್ವಾತಂತ್ರ್ಯ ಪೂರ್ವದಲ್ಲೇ ಈ ನೆಲಕ್ಕೆ ಕರ್ನಾಟಕ ಅನ್ನುವಂಥ ಹೆಸರನ್ನು ಅನೌಪಚಾರಿಕವಾಗಿ ಹೆಸರಿಸ್ತಾ ಬಂದಿದ್ದರು. ಬಹಳ ಮುಖ್ಯವಾದ ದಾಖಲೆ ಕುವೆಂಪು ಅವರ ನಾಡಗೀತೆಯಲ್ಲಿ ಬರ್ತದೆ. ಕುವೆಂಪು ಅವರು ನಾಡಗೀತೆಯನ್ನು ಬರೆದದ್ದು 1924ರಲ್ಲಿ. ಆ 24ರಲ್ಲಿಯೇ ಕುವೆಂಪು ಅವರು ಈ ನಾಡಿಗೆ ಕರ್ನಾಟಕ ಅನ್ನುವಂಥದ್ದೊಂದು ಸ್ಪಷ್ಟವಾದಂತಹ ನಾಮಕರಣವನ್ನು ಮಾಡಿಬಿಟ್ಟಿದ್ರು. ಜಯ ಭಾರತ ಜನನೀಯ ತರುಜಾತೆ, ಜಯ ಹೇ ಕರ್ನಾಟಕ ಮಾತೆ ಅಂಥೇಳಿ, ಅಂದರೆ ಈ ನೆಲಕ್ಕೆ ಕರ್ನಾಟಕ ಮಾತೆ ಎನ್ನುವಂಥ ಹೆಸರನ್ನು ಇಟ್ಬಿಟ್ಟಿದ್ರು. ಅದು ಬಿಡಿ, ನಾಡಗೀತೆ ಎನ್ನುವಂತಹದ್ದು ಈ ರಾಜ್ಯಕ್ಕೆ, ಈ ನಾಡಿಗೆ ಕುವೆಂಪು ಅವರು ಒದಗಿಸ್ಕೊಟ್ಟಂತಹ ಒಂದು ಚೌಕಟ್ಟು, ಕಲ್ಪಿಸಿಕೊಂಡಂಥ ಒಂದು ವ್ಯಾಪ್ತಿ ಇದೆಯಲ್ಲ, ಅದು ಅತ್ಯದ್ಭುತವಾಗಿರ್ತಕ್ಕಂತಹದ್ದು. 1924ರ ಕಾಲಘಟ್ಟದಲ್ಲಿ ಕುವೆಂಪು ಅವರು 20ರ ವಯೋಮಾನದಲ್ಲಿದ್ದವರು. ಒಬ್ಬ ಕಾಲೇಜು ವಿದ್ಯಾರ್ಥಿಯ ವಯೋಮಾನದಲ್ಲಿದ್ದಂಥ ಕವಿ ಕನ್ನಡ ನಾಡಿಗೆ ತಂದುಕೊಟ್ಟಂಥ ಸಾಂಸ್ಕೃತಿಕ, ಭೌಗೋಳಿಕ ಮತ್ತು ಚಾರಿತ್ರಿಕ ಚೌಕಟ್ಟಿದೆಯಲ್ಲ, ಅದು ಅದ್ಭುತವಾಗಿರ್ತಕ್ಕಂತಹದ್ದು. ಇವತ್ತಿಗೂ ಕೂಡ ನಾಡಗೀತೆಯ ಬಗ್ಗೆ ನಾವು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತೇವೆ. ಆ ನಾಡಗೀತೆಯೊಳಗೆ ಒಂದು ಶಬ್ದವನ್ನು ತೆಗೆದ್ರೆ ನಾಡಗೀತೆಗೆ ಏನೋ ದೋಷ ಆಗ್ತದೆ ಅಂತ ಅನಿಸುತ್ತೆ. ಒಂದು ಶಬ್ದವನ್ನು ಹೆಚ್ಚು ಸೇರಿಸಿದರೆ ಅದು ಹೆಚ್ಚು ಭಾರ ಆಗ್ತದೇನೋ ಅಂತ ಅನಿಸುತ್ತೆ ಅನ್ನುವಷ್ಟರ ಮಟ್ಟಿಗೆ. ಅಂದರೆ ಒಂದು ಶಬ್ದ ತೆಗಿಯೋಕೆ ಆಗದೇ ಇರುವಷ್ಟು ಮಟ್ಟಿಗೆ, ಒಂದು ಶಬ್ದ ಸೇರಿಸೋಕ್ಕಾಗದೇ ಇರುವಷ್ಟರ ಮಟ್ಟಿಗೆ ಪರಿಪಕ್ವವಾದಂಥದ್ದೊಂದು ನಾಡಗೀತೆಯನ್ನು ರಚನೆ ಮಾಡಿಕೊಟ್ಟದ್ದು ಕುವೆಂಪು ಅವರ ಅತ್ಯದ್ಭುತವಾದಂಥ ಪ್ರತಿಭೆ. ಅದು ಪ್ರತ್ಯೇಕವಾದಂತಹ ವಿಚಾರ. ನಾವೀಗ ಅದನ್ನು ಇಟ್ಕೊಂಡೇ ರಾಜ್ಯೋತ್ಸವದ ಸಂದರ್ಭದ ರಾಜ್ಯೋತ್ಸವದ ಆಶಯಗಳನ್ನು ಆಲೋಚನೆ ಮಾಡುವಂಥ ಕಾಲಘಟ್ಟದಲ್ಲಿ ನಾವಿದ್ದೀವಿ ಅಂತ. ಹಾಗಾಗಿ ಕರ್ನಾಟಕ ರಾಜ್ಯ ಅನ್ನುವಂತಹ ಮರುನಾಮಕರಣ ಆದದ್ದು 1973ರಲ್ಲಿ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿದೆ. ಇದು 1956 ನಂತರ ಪ್ರತಿ ವರ್ಷ ನಾವು ರಾಜ್ಯೋತ್ಸವವನ್ನು ಆಚರಿಸ್ತಾ ಬರ್ತಾ ಇದ್ದೀವಿ. ಕನ್ನಡ ನಾಡು, ಕರ್ನಾಟಕ ರಾಜ್ಯದ ಉದಯ ಆಯಿತು ಅನ್ನೋ ಕಾರಣಕ್ಕಾಗಿ, ಕನ್ನಡ ನಾಡಿಗೆ ಸಾಂವಿಧಾನಿಕ ರಾಜ್ಯದ ಅಸ್ತಿತ್ವ ಬಂತು. ಆ ಕಾರಣಕ್ಕಾಗಿ ನಾವು ಒಂದು ರಾಜ್ಯವನ್ನು ಕಟ್ಕೊಂಡ್ವಿ ಅನ್ನೋ ಕಾರಣಕ್ಕಾಗಿ ಅದರ ಉತ್ಸವವನ್ನು ಪ್ರತಿ ವರ್ಷ ಆಚರಿಸ್ತಾ ಬರ್ತಿದ್ದೀವಿ ಅಂತ. ಈ ಆಚರಣೆ ಕೇವಲ ಕಾಟಾಚಾರದ್ದಲ್ಲ, ಮತ್ತು ಕನ್ನಡ ಭಾಷೆ ಮತ್ತು ಕನ್ನಡ ನೆಲಕ್ಕಿರ್ತಕ್ಕಂಥ ಸಂಸ್ಕೃತಿ ಕೂಡ ಅಂಥದ್ದೇ. ಈ ಕನ್ನಡ ಭಾಷೆ ಸಂಸ್ಕೃತಿ ಇದೆಯಲ್ಲ, ಇದು ಎಲ್ಲರನ್ನೂ ಒಳಗೊಳ್ಳುವಂತಹ ಸಂಸ್ಕೃತಿ. ಇದು ಕನ್ನಡ ಭಾಷೆಗೂ ಆ ಸಂಸ್ಕೃತಿ ಇದೆ, ಮತ್ತು ಕನ್ನಡಿಗರಿಗೂ ಆ ಸಂಸ್ಕೃತಿ ಇದೆ. ಇದು ಬಹುಶಃ ಬಹಳ ವಿಶೇಷವಾದದ್ದು ಅಂತ ಹೇಳಿ ನಾವು ಭಾವಿಸಬೇಕು. ಯಾಕೆ ಅಂದರೆ ಆರಂಭದಿಂದಲೂ ಕೂಡ ಕನ್ನಡಕ್ಕೆ ಮತ್ತು ಕನ್ನಡಿಗರಿಗೆ ಎಲ್ಲರನ್ನೂ ಒಳಗೊಳ್ಳುವ ಸಂಸ್ಕಾರವನ್ನು ನಾವು ನೋಡ್ತಾ ಬಂದಿದ್ದೀವಿ ಕನ್ನಡದಲ್ಲಿ. ಹಾಗಾಗಿಯೇ ಕನ್ನಡಿಗರು ಯಾವುದೇ ಭಾಷಿಗರು ಬಂದರೂ ಸ್ವೀಕರಿಸ್ತಾರೆ, ಯಾವುದೇ ಭಾಷೆ ಬಂದರೂ ಸ್ವೀಕರಿಸ್ತಾರೆ, ಯಾವುದೇ ಭಾಷೆಯ ಪದವನ್ನು ಸ್ವೀಕರಿಸ್ತಾರೆ. ಯಾವುದೇ ಭಾಷೆಯ ಪದವನ್ನು ನಮ್ಮ ಭಾಷೆಗೆ ಇಟ್ಕೊಂಡು, ನಮ್ಮ ಭಾಷೆ ತಂದುಕೊಂಡು, ಅದಕ್ಕೊಂದು ಸಣ್ಣ ಬದಲಾವಣೆ ಮಾಡಿಕೊಂಡು, ಅದನ್ನು ನಮ್ಮದನ್ನೇ ಆಗಿ ಮಾಡಿಕೊಂಡು ಬಳಸುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಎಲ್ಲೋ ಒಂದು ಕಡೆ ಕನ್ನಡಿಗರಿಗಿರ್ತಕ್ಕಂಥ ಔದಾರ್ಯ ಅಷ್ಟೇ ಇಲ್ಲ, ಇದು ಕನ್ನಡ ಭಾಷೆಗೂ ಆ ಔದಾರ್ಯ ಇದೆ. ಯಾಕೆಂದರೆ ಕನ್ನಡ ಭಾಷೆಗೆ ಯಾವುದೇ ಭಾಷೆಯ ಪದವನ್ನು ತಂದು ನೇರವಾಗಿ ಇಟ್ಬಿಡ್ಬೋದು. ಅದು ಕನ್ನಡ ಭಾಷೆಗೆ ಒಂದು ರೀತಿ ಬೆರ್ತು ಹೋಗುವಂತಹ ಶಕ್ತಿಯನ್ನು ಆ ಪದ ತಗೊಳುತ್ತೆ ಅಂತ. ಅಂದರೆ ಕನ್ನಡ ಭಾಷೆಗೆ ಆ ಶಕ್ತಿ ಇದೆ. ಎಲ್ಲ ಭಾಷೆಯ ಪದಗಳನ್ನು ಸ್ವೀಕರಿಸುವಂತಹ ಒಂದು ಶಕ್ತಿ ಕನ್ನಡ ಭಾಷೆಗೆ ಇರೋದರಿಂದ ಆ ಪದಗಳನ್ನು ಬಹಳ ಸುಲಭವಾಗಿ ಕನ್ನಡಿಗರು ಬಳಸ್ತಾರೆ, ಕನ್ನಡ ಭಾಷೆಗೆ ಅದನ್ನು ಸೇರಿಸಿಬಿಡ್ತಾರೆ. ಈ ಕಾರಣಕ್ಕಾಗಿ ಆರಂಭದಲ್ಲಿ ಸಂಸ್ಕೃತ ಭಾಷೆಯ ಪದಗಳು ಹೇರಳವಾಗಿ ಕನ್ನಡಕ್ಕೆ ಬಂದಿದ್ದಾವೆ. ಆಮೇಲೆ ಆಯಾಯ ಕಾಲಘಟ್ಟದಲ್ಲಿ ಆಳ್ವಿಕೆ ನಡೆಸಿದಂತಹ ಬೇರೆ ಭಾಷೆಯ ಉರ್ದು ಭಾಷೆ, ಇಂಗ್ಲೀಷ್ ಭಾಷೆ, ಈ ಪದಗಳು ಕೂಡ ನಮ್ಮ ಭಾಷೆಯ ಒಳಗೆ ಹೇರಳವಾಗಿ ಸೇರಿದ್ದಾವೆ. ಪರ್ಚಿಯನ್ ಭಾಷೆಯ ಪದಗಳು ಕೂಡ ಸೇರಿದ್ದಾವೆ. ಇವೆಲ್ಲ ಆಳ್ವಿಕೆಯ ಕಾಲಘಟ್ಟದಲ್ಲಿ ಪದಗಳನ್ನು ಸ್ವೀಕರಿಸಿ ಕನ್ನಡಿಗರು ನಮ್ಮ ಭಾಷೆಯೊಳಗೆ ಅದನ್ನು ಸೇರಿಸ್ಕೊಂಡು ಬಂದಿದ್ದೀವಿ. ಇವತ್ತು ಕನ್ನಡ ಭಾಷೆ ಭಾಳ ಸಮೃದ್ಧವಾಗಿದೆ ಬಿಡಿ, ಅದು ಪ್ರತ್ಯೇಕವಾದಂತಹ ವಿಚಾರ. ಅದು ಬೇರೆ ಭಾಷೆಯ ಪದಗಳನ್ನು ಸ್ವೀಕರಿಸಬಾರ್ದು ಅನ್ನುವಂತಹ ಮಡಿವಂತಿಕೆ ಕನ್ನಡಿಗರಿಗಿಲ್ಲ.
ಆ ಮಡಿವಂತಿಕೆ ಇಲ್ಲದೇ ಇರೋ ಕಾರಣಕ್ಕಾಗಿ ಪುಂಖಾನುಪುಂಖವಾಗಿ ಪದಗಳನ್ನು ಸ್ವೀಕರಿಸ್ತೀವಿ. ಇವತ್ತು ಪದ ಸಂಪತ್ತು ಬಹಳ ವಿಪುಲವಾಗಿದೆ, ಹೇರಳವಾಗಿದೆ. ಕನ್ನಡ ಭಾಷೆಯಲ್ಲಿ ಯಾವುದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸೋಕೆ ಯಾವ ಕೊರಗೂ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ನಾವು ಕನ್ನಡ ಭಾಷೆಯನ್ನು ಸಂಪದ್ಭರಿತವನ್ನಾಗಿ ಮಾಡಿಕೊಂಡಿದ್ದೀವಿ. ಹಾಗೆ ಎಲ್ಲ ಕಾಲಘಟ್ಟದಲ್ಲೂ ಕೂಡ ಭಾಷೆಯನ್ನು ಬೆಳೆಸುವ ಕ್ರಿಯೆ ಕನ್ನಡಿಗರು ಮಾಡ್ತಾ ಬಂದರು. ಅದು ಕನ್ನಡ ಭಾಷೆಯ ಒಂದು ಸಂಸ್ಕೃತಿ ಮತ್ತು ಸಂಸ್ಕಾರ ಅನ್ನುವಂಥದ್ದನ್ನು ನಾವು ಕಾಣ್ತಾ ಬಂದಿದ್ದೀವಿ. ಆ ನಂತರದಲ್ಲಿ ಕೂಡ 1973 ನಂತರ ಕರ್ನಾಟಕ ಉದಯವಾಯಿತು. ಕರ್ನಾಟಕ ಅನ್ನುವಂಥ ಮರುನಾಮಕರಣ ಆಯಿತು. ಮರುನಾಮಕರಣವಾದ ಕನ್ನಡ ಭಾಷೆಗೆ ಬೇರೆ ಭಾಷೆಗಳ ಸಂಪರ್ಕ, ಒತ್ತಡ ಹೆಚ್ಚಾಗ್ತಾ ಬಂದಿದೆ. ಇಲ್ಲ ಅಂತ ನಾವು ಹೇಳೋದಿಲ್ಲ. ನಾನು ಹೇಳಿದ ಹಾಗೆ ತೆಲುಗು ಭಾಷೆಯ ಸಾಮರಸ್ಯ ಪಕ್ಕದ ಗಡಿ ಭಾಷೆಗಳಲ್ಲಿ ಕಾಣ್ತಾ ಇಲ್ಲ. ಸೂಕ್ಷ್ಮವಾಗಿ ಇದನ್ನು ನಾವು ಗಮನಿಸ್ಬೋದು. ತಮಿಳು ಭಾಷೆ ಈ ಸಾಮರಸ್ಯವನ್ನು ಕಳ್ಕೊಂಡಿದೆ. ತುಳು ಭಾಷೆ ಕೂಡ ಇತ್ತೀಚೆಗೆ ಸಾಮರಸ್ಯವನ್ನು ಕಳ್ಕೊಳ್ಳುವಂತಹ ಒಂದು ಸೂಚನೆಗಳನ್ನು ಕೊಡ್ತಾ ಇದೆ. ಮಲಯಾಳಿ ಭಾಷೆ ಕೂಡ ಆ ಸಾಮರಸ್ಯವನ್ನು ಕಳ್ಕೊಂಡಿದೆ. ಯಾಕೆ ನಾನು ಈ ಮಾತನ್ನು ಹೇಳ್ತಿದ್ದೀನಿ ಅಂತ ಅಂದರೆ, ಮಲಯಾಳಿ ಭಾಷೆಯನ್ನು ಆಡ್ತಕ್ಕಂತಹ ರಾಜ್ಯದ ಒಳಗೆ ಇದ್ದಂಥ ಕಾಸರಗೋಡಿನ ಪ್ರದೇಶದಲ್ಲಿ ಕನ್ನಡಕ್ಕೆ ಒಂದು ಒತ್ತಡ ಇದೆ. ಹಾಗೆಯೇ ನಾವು ತಮಿಳುನಾಡು ಗಡಿ ಪ್ರಾಂತ್ಯದಲ್ಲಿ ಬರ್ತಕ್ಕಂತಹ ಕನ್ನಡಿಗರನ್ನು ಮತ್ತು ತಮಿಳಿಗರನ್ನು ಬೇರೆ ಮನೋಭಾವದಲ್ಲಿ ನೋಡುವಂತಹದ್ದನ್ನು ಕಾಣ್ತಾ ಇದ್ವಿ ನಾವು. ಅಷ್ಟು ಸಾಮರಸ್ಯ ಕಂಡು ಬರ್ತಾ ಇಲ್ಲ. ಆದರೆ ಈ ಬಿಗುಮಾನ ತೆಲುಗು ಭಾಷೆಯನ್ನು ಮಾತನಾಡ್ತಕ್ಕಂಥ ಗಡಿ ಪ್ರಾಂತ್ಯಗಳಲ್ಲಿ ನಾವು ಕಾಣಲ್ಲ. ಅದು ಬಹಳ ವಿಶೇಷ ಅಂತ ಹೇಳಿ ನನಗನ್ನಿಸುತ್ತೆ. ಇದಕ್ಕೆ ಕಾರಣ ಚಾರಿತ್ರಿಕವಾಗಿ ಒಂದು ಅಂಶ ಇರ್ಬೋದು. ತಮಿಳು ಮತ್ತು ಮಲಯಾಳ ಭಾಷೆಗಳು ಭಾಳ ಹಿಂದೆಯೇ ಕನ್ನಡದಿಂದ ಬೇರ್ಪಟ್ಟಿರ್ತಕ್ಕಂಥ ಭಾಷೆಗಳು. ಇದಕ್ಕೆ ಬಹಳ ದೀರ್ಘ ಇತಿಹಾಸ ಇದೆ. ಕನ್ನಡ ಭಾಷೆಯಿಂದ ತೆಲುಗು ಭಾಷೆ ಭಾಳ ತಡವಾಗಿ ಬೇರ್ಪಟ್ಟಿದೆ. ಹಾಗಾಗಿ ಇತ್ತೀಚೆಗೆ ಭಾಳ ತಡವಾಗಿ ಬೇರ್ಪಟ್ಟಿರ್ತಕ್ಕಂತಹ ತೆಲುಗು ಭಾಷೆಯೊಟ್ಟಿಗೆ ಕನ್ನಡ ಭಾಷೆ ತನ್ನ ಬಾಂಧವ್ಯವನ್ನು ಇನ್ನೂ ಉಳಿಸ್ಕೊಂಡಿದೆ. ಭಾಳ ಹಿಂದೆಯೇ ಬೇರ್ಪಟ್ಟಿರ್ತಕ್ಕಂಥ ಭಾಷೆಗಳೊಟ್ಟಿಗೆ ಕನ್ನಡ ಆ ಬಾಂಧವ್ಯವನ್ನು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಿಲ್ವೇನೋ ಅಂಥೇಳಿ ನಾವು ಅನ್ನಿಸ್ಬೋದು. ಈ ಕಾರಣಕ್ಕಾಗಿ ಬಹುಶಃ ಇತ್ತೀಚೆಗೆ ನಮಗೆ ಆ ಭಾಷೆಗಳ ಗಡಿ ಪ್ರಾಂತ್ಯದಲ್ಲಿ ಒಂದಷ್ಟು ಸೂಕ್ಷ್ಮವಾಗಿರ್ತಕ್ಕಂಥ ತಲ್ಲಣಗಳು ಉಂಟಾಗಿವೆ. ಮರಾಠಿ ಪ್ರಾಂತ್ಯದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಕನ್ನಡಿಗರಿಗೆ, ಮಲಯಾಳಿ ಪ್ರಾಂತ್ಯದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಕನ್ನಡಿಗರಿಗೆ, ತಮಿಳು ಪ್ರಾಂತ್ಯದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಕನ್ನಡಿಗರಿಗೆ ಸ್ವಲ್ಪ ಸೂಕ್ಷ್ಮವಾದ ತಲ್ಲಣಗಳು ಇದ್ದಾವೆ. ಅದಕ್ಕೆ ಪ್ರತಿಕ್ರಿಯೆ ಅನ್ನುವ ರೀತಿಯಲ್ಲಿಯೇ ಆ ಗಡಿಯಲ್ಲಿ ವಾಸ ಮಾಡ್ತಕ್ಕಂಥ ಅನ್ಯ ಭಾಷಿಗರಿಗೆ ಕನ್ನಡ ನಾಡಿನಿಂದ ಕೂಡ ಸಣ್ಣ ಪ್ರಮಾಣದ ತಲ್ಲಣಗಳು ಉಂಟಾಗಿದ್ದಾವೆ. ಅದನ್ನೂ ನಾವು ಗಮನಿಸಬೇಕು. ಈ ತಲ್ಲಣಗಳು ಮುಂದುವರಿಯುವಂತಹ ಸ್ಥಿತಿಗೆ ತಲುಪಬಾರದು ಅನ್ನುವಂತಹದ್ದು ನಮ್ಮ ಆಶಯ ಆಗಬೇಕು. ರಾಜ್ಯೋತ್ಸವದ ಸಂದರ್ಭದಲ್ಲಿ ನಾವು ಈ ಸಂದೇಶವನ್ನು ಬಿತ್ತಬೇಕು. ಯಾಕೆ ಅಂದರೆ ಇವೆಲ್ಲ ಒಂದೇ ಮೂಲದಿಂದ ಬಂದ ಭಾಷೆಗಳು. ಕನ್ನಡ ಇರಲಿ, ತಮಿಳಿರಲಿ, ಮಲಯಾಳ ಇರಲಿ, ತುಳು ಇರಲಿ, ಕೊಂಕಣಿ ಇರಲಿ, ತೆಲುಗು ಇರಲಿ, ಇವೆಲ್ಲ ಒಂದೇ ತಾಯಿಯ ಮಕ್ಕಳು ಅಂಥೇಳಿ ಭಾಷೆಯ ದೃಷ್ಟಿಯಿಂದ ಭಾವನಾತ್ಮಕವಾಗಿಯೂ ನಾವು ಭಾವಿಸಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ನಾವು ನೆರೆಯ ಭಾಷಿಗರನ್ನು ಸೋದರರ ಹಾಗೆ ಕಾಣಬೇಕಾದಂತಹ ಒಂದು ಸಂಸ್ಕಾರವನ್ನು, ಸಂಸ್ಕೃತಿಯನ್ನು ರೂಢಿಸ್ಕೋಬೇಕಾಗಿದೆ. ಇದು ರೂಢಿಸ್ಕೊಳ್ಳದೆ ಹೋದರೆ, ಬಿಗುವಿನ ವಾತಾವರಣ ಮುಂದುವರ್ಕೊಂಡು ಹೋದರೆ ಬಹುಶಃ ಆಡಳಿತಾತ್ಮಕವಾದಂತಹ ಕೆಲವು ಬಿಕ್ಕಟ್ಟುಗಳು ಏರ್ಪಡ್ತವೆ. ಆ ಬಿಕ್ಕಟ್ಟುಗಳು ಎರಡೂ ರಾಜ್ಯಗಳ ಶ್ರೇಯಸ್ಸಿಗೆ ಮತ್ತು ಅಭಿವೃದ್ಧಿಗೆ ಮಾರಕ ಆಗುವ ಸಾಧ್ಯತೆ ಇರ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಎರಡೂ ರಾಜ್ಯದ ಭಾಷಿಗರಿಗೆ, ಎರಡೂ ರಾಜ್ಯದ ಜನರಿಗೆ ಒಂದು ರೀತಿಯ ಅಸಹನೆ, ಬಿಗುಮಾನ ಇವು ಹೆಚ್ಚಾಗ್ತಾ ಹೋದ ಹಾಗೆ ಆ ಗಡಿ ಪ್ರಾಂತ್ಯದಲ್ಲಿ ಜನ ನೆಮ್ಮದಿಯಿಂದ ಬದುಕೋಕೆ ಸಾಧ್ಯ ಆಗೋಲ್ಲ. ಇದನ್ನು ಮನಸ್ಸಿನಲ್ಲಿಟ್ಕೊಂಡು ನಾವು ನೆರೆಯ ಭಾಷಿಗರನ್ನು ಸೋದರ ಮನೋಭಾವದಿಂದ ಕಾಣುವಂತಹದ್ದೊಂದು ಆಶಯವನ್ನು ಇಟ್ಕೋಬೇಕು ನಾವು ಅಂಥೇಳಿ. ಆ ಇಟ್ಕೊಳ್ಳೋದ್ರಿಂದ ಯಾವ ನಷ್ಟವೂ ಇಲ್ಲ. ನಾವು ಎಲ್ಲಿ ನಮ್ಮ ಭಾಷೆಯ ಅಸ್ತಿತ್ವವನ್ನು ಕಳ್ಕೊತಾ ಇದ್ದೀವಿ ಅಂತ ಅಂದರೆ, ನೆರೆಯ ಭಾಷೆಯ ಪದಗಳನ್ನು ಸ್ವೀಕರಿಸೋದ್ರಿಂದ ಆಗಲಿ ಮತ್ತೊಂದರಿಂದ ಆಗಲಿ ಅಲ್ಲ. ನಾವು ನಮ್ಮ ಭಾಷೆಯ ಅಸ್ತಿತ್ವವನ್ನು ಕಳ್ಕೊತಾ ಇದ್ದೀವಿ ಎಲ್ಲಿ ಅಂತ ಅಂದರೆ, ನಮ್ಮ ಭಾಷೆಯ ಮೂಲ ಜಾಯಮಾನದ ಕೆಲವು ಮೂಲಭೂತವಾದ ಪದಗಳನ್ನು ಬಳಸೋದನ್ನು ಬಿಡ್ತಾ ಏನಾಗ್ತಾ ಇದೆ ಅಂದರೆ, ನಮ್ಮ ಭಾಷೆ ಎಲ್ಲೋ ಜಾಳ ಆಗ್ತಾ ಇದೆ. ನಮ್ಮ ಭಾಷೆ ಜಾಳ ಆಗ್ತಾ ನಮ್ಮ ಭಾಷೆಯ ಅಸ್ತಿತ್ವ ನಷ್ಟ ಆಗ್ತಾ ಇದೆ. ಹಾಗಾಗಿ ತಮಿಳು ಭಾಷೆ ಮಾತನಾಡ್ತಕ್ಕಂಥ ಜನರಿಂದ ನಮ್ಮ ಭಾಷೆಗೆ ಧಕ್ಕೆ ಆಗೋದಿಲ್ಲ. ಮಲಯಾಳ ಭಾಷೆ ಮಾತನಾಡ್ತಕ್ಕಂತಹ ಜನರಿಂದ ನಮ್ಮ ಭಾಷೆಗೆ ಧಕ್ಕೆ ಆಗೋಲ್ಲ. ತುಳು ಭಾಷೆ ಮಾತನಾಡ್ತಕ್ಕಂಥ ಜನರಿಂದ ನಮ್ಮ ಭಾಷೆಗೆ ಧಕ್ಕೆ ಆಗೋಲ್ಲ. ತೆಲುಗು ಮಾತನಾಡ್ತಕ್ಕಂಥ ಭಾಷಿಗರಿಂದ ನಮ್ಮ ಭಾಷೆಗೆ ಧಕ್ಕೆ ಆಗಲ್ಲ. ನಮ್ಮ ಭಾಷೆಯನ್ನು ಆಡ್ತಕ್ಕಂಥ ಜನರಿಂದಲೇ ನಮ್ಮ ಭಾಷೆಗೆ ಧಕ್ಕೆ ಉಂಟಾಗ್ತಾ ಇದೆ. ಯಾಕೆ ಅಂತ ಅಂದರೆ, ಕನ್ನಡಿಗರೇ ಕೆಲವು ಅತ್ಯದ್ಭುತವಾದ ಮೂಲ ಜಾಯಮಾನದ ಭಾಷೆಯ ಪದಗಳನ್ನು ಬಿಡ್ತಾ ಬಂದಿದ್ದಾರೆ. ಇದು ನಮ್ಮ ಭಾಷೆಗೆ ಧಕ್ಕೆ ಆಗ್ತಾ ಇದೆ. ರಾಜ್ಯೋತ್ಸವ ಆಚರಿಸ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಆಶಯಗಳಲ್ಲಿ ಬಹಳ ಮುಖ್ಯವಾದಂಥ ಆಶಯ ಆಗಬೇಕು ಏನು ಅಂತ ಅಂದರೆ, ನಮ್ಮ ಭಾಷೆಯ ಪದಗಳನ್ನು ನಾವು ಹೆಚ್ಚೆಚ್ಚು ಉಳಿಸ್ಕೊಳ್ಳುವಂತಹ ಒಂದು ಗಟ್ಟಿತನವನ್ನು ತೋರಬೇಕು. ಇದ್ರ ಬಗ್ಗೆ ನಾವು ಪ್ರತಿಜ್ಞೆ ಮಾಡಿದರೂ ಸರಿಯೇ ಅಂತ ಹೇಳಿ ಅನ್ನಿಸ್ಬೇಕು. ನಾವು ನಮ್ಮ ಮನೆಯಲ್ಲಿ ಮಾತನಾಡುವಾಗ ಸಾಧ್ಯವಾದಷ್ಟು ಕನ್ನಡ ಭಾಷೆಯ ಪದಗಳನ್ನೇ ಬಳಸಬೇಕು ಅನ್ನುವಂಥ ಅಚಲವಾದಂಥ ನಿರ್ಣಯಕ್ಕೆ ನಾವು ಬರಬೇಕು.
ನಾವು ಮಾತನಾಡ್ತಾ ನಮ್ಮ ಮುಂದಿನ ಪೀಳಿಗೆ ಆ ಕನ್ನಡ ಭಾಷೆಯ ಪದಗಳನ್ನು ಬೀಳಿಸ್ಬೇಕು, ನಮ್ಮ ಮುಂದಿನ ಪೀಳಿಗೆಗೆ ಅದನ್ನು ರವಾನಿಸಬೇಕು. ಈ ರವಾನಿಸಲಿಲ್ಲ ಅಂತ ಅಂದರೆ ನಮ್ಮ ಪ್ರಾಚೀನ ಪರಂಪರೆಯ ಕೊಂಡಿಗಳು ಕಳಚಿ ಹೋಗ್ತವೆ ಭಾಷೆಯ ದೃಷ್ಟಿಯಿಂದ. ಈಗ ಉದಾಹರಣೆಗೆ ಸಂಬಂಧವಾಚಕಗಳಿರ್ಬೋದು, ಬಹಳ ಮುಖ್ಯವಾಗಿ ಆಹಾರ ಪದಾರ್ಥಗಳು, ಸಂಬಂಧಗಳು, ನಿತ್ಯ ಬಳಕೆಯ ಪದಗಳಿವು. ಈ ಬಳಕೆಯ ಪದಗಳನ್ನು ನಾವು ನಮ್ಮ ಮುಂದಿನ ಪೀಳಿಗೆಗೆ ಪರಿಚಯಿಸಲಿಲ್ಲ ಅಂತ ಅಂದರೆ ಬಹುಶಃ ಭಾಷೆ ತನ್ನ ಸೊಗಡನ್ನು ಕಳ್ಕೊತಾ ಹೋಗುತ್ತೆ. ಅದಾಗಬಾರ್ದು ಅಂತ ಅಂದರೆ ನಾವು ನಮ್ಮ ಸಂಬಂಧದ ಪದಗಳನ್ನು ಉಳಿಸ್ಬೇಕು. ಚಿಕ್ಕಪ್ಪ, ದೊಡ್ಡಪ್ಪ, ಅತ್ತೆ, ಮಾವ, ಸೋದರ ಮಾವ, ಅಜ್ಜಿ, ಅಜ್ಜ, ಅಣ್ಣ, ತಮ್ಮ, ದೊಡ್ಡಪ್ಪನ ಮಗ, ಚಿಕ್ಕಪ್ಪನ ಮಗ, ಈ ಶಬ್ದಗಳನ್ನೆಲ್ಲ ನಾವು ಉಳಿಸ್ಬೇಕು. ಈ ಎಲ್ಲ ಶಬ್ದಗಳು ಬಹುಶಃ ಯಾವುದೋ ಒಂದೆರಡು ಶಬ್ದಗಳಿಂದ ಮುಚ್ಚಿ ಹೋಗ್ಬಿಟ್ಟಿದ್ದಾವೆ. ಈಗ ದೊಡ್ಡಪ್ಪನ ಮಗ, ಚಿಕ್ಕಪ್ಪನ ಮಗ, ಅತ್ತೆ ಮಗ, ಸೋದರ ಮಾವನ ಮಗ, ಅತ್ತೆ ಮಗ, ಈ ಶಬ್ದಗಳೆಲ್ಲ ಕಝಿನ್ ಅನ್ನೋ ಒಂದು ಶಬ್ದದಿಂದ ಹಾಕ್ಬಿಟ್ಟಿದೆ. ದೊಡ್ಡಪ್ಪ, ಚಿಕ್ಕಪ್ಪ, ಮಾವ, ಸೋದರ ಮಾವ, ಈ ಶಬ್ದಗಳೆಲ್ಲ ಅಂಕಲ್ ಅನ್ನೋ ಒಂದೇ ಶಬ್ದದಿಂದ ಹಾಕ್ಬಿಟ್ಟಿದೆ. ಆದರೆ ಅಂಕಲ್ ಅನ್ನುವಂತಹದ್ದು ಅಥವಾ ಕಝಿನ್ ಅನ್ನುವಂಥ ಶಬ್ದಗಳು ಈ ಸಂಬಂಧದ ಸೂಕ್ಷ್ಮ ಭೇದಗಳನ್ನು ತೋರಿಸೋಲ್ಲ. ಇವು ತೋರಿಸದೆ ಹೋದರೆ ಸಂಬಂಧಗಳ ಸೂಕ್ಷ್ಮ ಪರಿಚಯ ನಮ್ಮ ಮಕ್ಕಳಿಗೆ ಉಳಿಯೋಲ್ಲ. ಹಾಗಾಗಿ ದೊಡ್ಡಪ್ಪ ಅಂದ್ರೇನು? ತಂದೆಯ ಅಣ್ಣ ಅಥವಾ ತಾಯಿಯ ಅಕ್ಕನ ಗಂಡ. ಚಿಕ್ಕಪ್ಪ ಅಂದ್ರೇನು? ತಂದೆಯ ತಮ್ಮ ಅಥವಾ ತಾಯಿಯ ತಂಗಿಯ ಗಂಡ. ಈ ಸೂಕ್ಷ್ಮ ವ್ಯತ್ಯಾಸಗಳಿದ್ದಾವಲ್ಲ, ಈ ಸೂಕ್ಷ್ಮ ವ್ಯತ್ಯಾಸಗಳು ನಮ್ಮ ಮಕ್ಕಳಿಗೆ, ನಮ್ಮ ಮುಂದಿನ ಪೀಳಿಗೆಗೆ ತಿಳಿಲಿಲ್ಲ ಅಂದರೆ ಕನ್ನಡ ಭಾಷೆ ಎಲ್ಲೋ ಜಾಳಾಗ್ತಾ ಹೋಗುತ್ತೆ. ಕನ್ನಡ ಭಾಷೆಯಲ್ಲಿ ಇರೋದೇ ಆ ಸತ್ವ, ಆ ಶಕ್ತಿ. ಹಾಗಾಗಿ ನಿಜವಾಗ್ಲೂ ನಾವು ರಾಜ್ಯೋತ್ಸವ ಆಚರಿಸ್ತೀವಿ ಅಂತ ಅಂದರೆ ಅದು 1956ರ ಒಂದು ಸರ್ಕಾರದ ಅಧಿನಿಯಮದ ಪ್ರಕಾರ ರಾಜ್ಯ ರಚನೆಯಾಗಿದೆ. ಆ ರಾಜ್ಯ ರಚನೆಯಾಗಿರುವ ಕಾರಣಕ್ಕಾಗಿ ನಾವು ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಅನ್ನೋ ಭೌತಿಕವಾದಂತಹ ಒಂದು ಚೌಕಟ್ಟಿನಲ್ಲಿ ಉಳಿಯಬಾರ್ದು. ನಮ್ಮ ಕನ್ನಡ ಭಾಷೆಗೆ ಒಂದು ದೀರ್ಘ ಜಾಯಮಾನ ಇದೆ, ದೀರ್ಘ ಇತಿಹಾಸ ಇದೆ. ಆ ಇತಿಹಾಸವನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕು, ಆ ಜಾಯಮಾನವನ್ನು ಬೆಳೆಸಬೇಕು, ಆ ಸಂಸ್ಕೃತಿಯನ್ನು ಬೆಳೆಸಬೇಕು ಅನ್ನೋ ನಿಟ್ಟಿನಲ್ಲಿ ಉತ್ಸವದ ಸಂದರ್ಭದಲ್ಲಿ ನಾವು ಮಾತನಾಡಬೇಕು. ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಅಭಿಪ್ರಾಯಗಳನ್ನು ತಿಳಿಸಬೇಕು. ಅದು ನಿಜವಾದ ರಾಜ್ಯೋತ್ಸವದ ಆಶಯ ಆಗ್ತದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಎಲ್ಲಾದರೂ ಇರು, ಎಂತಾದರೂ ಇರು. ಇದುವರೆಗೂ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತು ವಿಶೇಷ ಸರಣಿಯಲ್ಲಿ ಕನ್ನಡ ರಾಜ್ಯೋತ್ಸವದ ಆಶಯಗಳು ಈ ಕುರಿತು ಡಾಕ್ಟರ್ ಎಚ್.ಎಲ್. ಮಲ್ಲೇಶಗೌಡ ಅವರು ಮಾತನಾಡಿದರು. ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು ಕರ್ನಾಟವಿದುವೆ ನೃತ್ಯ ಶಿಲ್ಪ ಕಲೆಯ ಬೀಡಿದು. ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಈ ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ. ಮಧುಸೂದನ್. ಕನ್ನಡ ಗೋವಿನ ಓ ಮುದ್ದಿನ ಕರು. ಕಾರ್ಯಕ್ರಮದ ನಿರ್ವಹಣೆ ಬಿ.ವಿ. ಶ್ರೀಧರ್. ಸಹಕಾರ ಶಮಿತಾ ಜೈನ್. ಕನ್ನಡತನವೊಂದಿದ್ದರೆ ನೀನ್ ಅಮ್ಮಗೆ ಕಲ್ಪತರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.